ರಾಮನಲ್ಲಿ ಸಹನೆಯನ್ನು ಕಾಣ್ತೇವೆ. ರಾಮನಲ್ಲಿ ಏನ್ ಕಾಣ್ತೇವೆ? ಸಹನೆ. ಆ ಸಹನೆಯನ್ನ ರಾಮನಿಂದ ನಾವು ಪಡಿಬೇಕು, ಕಲಿಬೇಕು, ಅದನ್ನ ಅಳವಡಿಸ್ಕೋಬೇಕು. ಲಕ್ಷ್ಮಣನಿಂದ ನಿಷ್ಠೆಯನ್ನು ಕಲಿತೇವೆ. ಗುರು ನಿಷ್ಠೆ, ತಾಯಿ ನಿಷ್ಠೆ, ತಂದೆ ನಿಷ್ಠೆ, ಸ್ನೇಹ ನಿಷ್ಠೆ, ಅಣ್ಣ ತಮ್ಮಂದರ ನಿಷ್ಠೆ, ಸಹೋದರ ನಿಷ್ಠೆ, ಎಲ್ಲರ ಕಡೆ ನಿಷ್ಠೆಯಿಂದ ಇರಬೇಕು. ಹೌದಾ? ಲಕ್ಷ್ಮಣನಿಂದ ಪಡಿತೀವಿ. ಸೀತಾದಿಂದ ಪರಿಶುದ್ಧತೆಯನ್ನು ಪಡಿತೇವೆ. ಅಂದ್ರೆ ನಾನು ಎಲ್ಲದರಲ್ಲಿ ಪರಿಶುದ್ಧನಾಗಿರ್ಬೇಕು, ಎಲ್ಲದರಲ್ಲಿ ಪರಿಶುದ್ಧನಾಗಿರ್ಬೇಕು. ಹನುಮಂತನಿಂದ ಭಕ್ತಿ. ಮುಖ್ಯ ಅತಿಥಿಗಳ ಸ್ಥಾನವನ್ನು ಮಹಿಳಾ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿಗಳಾದಂಥ ಶ್ರೀಮತಿ ಶೋಭಾ ಬೊಗ್ಲೆಯವರು ವೇದಿಕೆಗೆ ಆಗಮಿಸಬೇಕು. ಅತಿಥಿಗಳಾಗಿ ಸಹ ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಮತ್ತು ಹಾಗೂ ಜಿಲ್ಲಾ ಯೋಗ ವಿಸ್ತಾರಕರು ಶ್ರೀ ಆಂಜನೇಶ್ ಮಾನೆಯವರಿಗೆ ವೇದಿಕೆಗೆ ಹಾರ್ದಿಕವಾದ ಸ್ವಾಗತ. ಜಿಲ್ಲಾ ಖಜಾಂಚಿಗಳು ಪತಂಜಲಿ ಯೋಗ ಸಮಿತಿ ಇವರಾದ ಶ್ರೀ KS ಗುಗುರಿ ಅವರಿಗೆ ವೇದಿಕೆಗೆ ಸ್ವಾಗತ. ಚಪ್ಪಾಳೆಯಲ್ಲಿ ಸ್ವಾಮಿ ಕಾರ್ಯಸ್ವಾಮಿ ಎರಡೂ ಚಪ್ಪಾಳೆ ಮಾಡ್ತಾರೆ. ನಿಮ್ಮ ಅತ್ಯುತ್ಕೃಷ್ಟ ಆಕ್ಟಿವ್ ಹಾಗೆ ಜಿಲ್ಲಾ ಯೋಗ ಪಾಲಕರು ನಮ್ಮೆಲ್ಲರ ಪ್ರೀತಿಯ ಸದಾ ಆನಂದವಾಗಿರುವಂತ ಶ್ರೀ ಸದಾನಂದ ಕಾಮತಿಯವರ ವೇದಿಕೆಗೆ ಆಗಮಿಸುತ್ತಾರೆ. ಧನ್ಯವಾದಗಳು. ಪ್ರಾರಂಭದಲ್ಲಿ ಪ್ರಾರ್ಥನೆ ಶ್ರೀಮತಿ ಜಾನಕಿ ರಂಗಾಪುರ್ ಇವರು. ಓ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ. ಓ ಗಜಾನನ ವಿಘ್ನಹರಣ ಸರ್ವಕಾರ್ಯ ಸುಮಂಗಲ ಕಾರ್ಯ ಪಾವನ ನಿರ್ಮಲ. ಸರ್ವಕಾರ್ಯ ಸುಮಂಗಲ ಕಾರ್ಯ ಪಾವನ ನಿರ್ಮಲ. ಶುಭಾಶೀರ್ವಾದವೇ ಜ್ಞಾನಕ್ಕೆ ನಿತ್ಯ ನೂತನ ಉಜ್ವಲ. ಓ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ. ಓ ಗಜಾನನ ವಿಘ್ನಹರಣ ವಿದ್ಯಾಗರ ಬುದ್ಧಿ ಸಾಗರ ಜ್ಞಾನದೀಶ ವಿದ್ಯಾಧರ. ವಿದ್ಯಾಗರ ಬುದ್ಧಿ ಸಾಗರ ಜ್ಞಾನದೀಶ ವಿದ್ಯಾಧರ. ಆದರ್ಶವೈ ನಿನ್ನ ಸದ್ಗುಣ, ಆದರ್ಶವೈ ನಿನ್ನ ಸದ್ಗುಣ. ಸಕಲ ಕಾರ್ಯಕ್ಕೆ ಕಾರಣ. ಓ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ. ಓ ಗಜಾನನ ವಿಘ್ನಹರಣ ಕಾರ್ಯಸಿದ್ಧಿ ವಿನಾಯಕ ಶೌರ್ಯ ಬುದ್ಧಿ ಪ್ರದಾಯಕ. ಕಾರ್ಯಸಿದ್ಧಿ ವಿನಾಯಕ ಶೌರ್ಯ ಬುದ್ಧಿ ಪ್ರದಾಯಕ. ಸೌಮ್ಯ ಮೂರುತಿ ಶುಭಕರ, ಸೌಮ್ಯ ಮೂರುತಿ ಶುಭಕರ. ಶರಣು ಶರಣು ಲಂಬೋದರ. ಓ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ. ಓ ಗಜಾನನ ವಿಘ್ನಹರಣ. ಜಾನಕಿ ರಂಗಾಪುರ ನಮ್ಮ ಗ್ರೌಂಡ್ಗೆ ಏನು ಹೊಸಬ್ರಲ್ಲ, ಭಾಳ ಹಳೇದವ್ರು. ನಾವು ಅವರೆಲ್ಲ ಕೂಡ ಬಂದವರು. ಎಷ್ಟು
ಎಷ್ಟು ಸುಶ್ರಾವ್ಯವಾಗಿ ಹಾಡಿದ್ರು ಗಜಾನನ ಸ್ತುತಿ ಅಂದ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸರ್ವರನ್ನು ಸ್ವಾಗತ ಮಾಡಲಿದ್ದಾರೆ ಶ್ರೀ ಬಸವರಾಜ್ ಹಿರೇಮಠ್, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ನ ಸಹ ಪ್ರಭಾರಿಗಳು. ಓಂ ಜಿ, ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಪತಂಜಲಿ ಯೋಗ ಸಮಿತಿಯಲ್ಲಿ ರಾಮನವಮಿ ಮತ್ತು ಇಂದು ಇನ್ನೊಂದು ವಿಶೇಷ ದಿನ ಅಂದರೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀ ರಾಮದೇವ್ ಗುರೂಜಿ ಅವರು ಸನ್ಯಾಸ ಸ್ವೀಕಾರ ಮಾಡಿದಂಥ ವಿಶೇಷ ದಿನ. ಈ ಒಂದು ಎರಡೂ ಕಾರ್ಯಕ್ರಮವನ್ನು ಒಂದು ಅತ್ಯಂತ ಅದ್ದೂರಿಯಾಗಿ ಈ ಒಂದು ನಮ್ಮ ಸಮಾರಂಭದಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ನಮ್ಮ ಪತಂಜಲಿ ಜಿಲ್ಲಾ ಪ್ರಭಾರಿಗಳಾದ ಶ್ರೀಯುತ ಗಿರಿಯಪ್ಪ ಮಡಿವಾಳ ಅವರು ವಹಿಸಿದ್ದಾರೆ. ಅವರಿಗೆ ಆರ್ಥಿಕವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಜಿಲ್ಲಾ ಪ್ರಭಾರಿಗಳಿಗೆ ನಮ್ಮ ರವಿ ಬೆಂಗಳೂರವರು ಪುಷ್ಪವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಹಾಗೂ ನಮ್ಮ ಜಿಲ್ಲಾ ಸಮಿತಿಯ ಜಿಲ್ಲಾ ಮಹಿಳಾ ಪ್ರಭಾರಿಗಳಾದ ಶ್ರೀಮತಿ ಶೋಭಾ ಗೊಗ್ರಿ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರು. ಅವರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಆರ್ಥಿಕವಾಗಿ ಸುಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ನಮ್ಮ ಶೋಭಾ ಬೆಂಗಳೂರವರು ಪುಷ್ಪವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಗದಗ ಜಿಲ್ಲಾ ಸಹ ಪ್ರಭಾರಿಗಳು ಹಾಗೂ ಜಿಲ್ಲಾ ವಿಸ್ತಾರಕರು ಹಾಗೂ ಯೋಗದ ಪ್ರತಿಭಾವಂತರಾದ ನಮ್ಮ ಆಂಜನೇಶ ಗುರುಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರು. ಅವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ನಮ್ಮ ಪುಂಡ್ಲಿಕ್ ಅವರು ಬಂದು ಪುಷ್ಪವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಹಿರಿಯ ಸಾಧಕರು ಮತ್ತು ಯೋಗಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಂಥ ನಮ್ಮ ನಾಗರತ್ನ ಬಡಿಗಣ್ಣವರು ಕೂಡ ಈ ಒಂದು ಸಮಾರಂಭ, ಅವರಿಗೂ ಕೂಡ ನಾವು ಈ ಒಂದು ಸಮಾರಂಭಕ್ಕೆ ಆರ್ಥಿಕವಾಗಿ ಸ್ವಾಗತ ಕೊಡ್ತೇವೆ. ಅವರಿಗೆ ನಮ್ಮ ಶಿವಲಿಂಗ ಬೆಂಗಳೂರವರು ಬಂದು ಪುಷ್ಪವನ್ನು ನೀಡಬೇಕಂತ ಕೇಳ್ತಾರೆ. ಹಾಗೆ ನಮ್ಮ ಪತಂಜಲಿಯ ಹಿರಿಯ ಸಾಧಕರು ಮತ್ತು ಹಾಗೆ ನಮ್ಮ ಪತಂಜಲಿಯ ಹಿರಿಯ ಸಾಧಕರು ಮತ್ತು 70ರ ಹರೆಯದಲ್ಲಿ 20ರ ಯುವಕರಂತೆ ಕಾಣ್ತಕ್ಕಂಥ ನಮ್ಮ ವೆಂಕಟೇಶ್ ಮಹರವರು ಕೂಡ ಈ ಒಂದು ಶಿಬಲಿ ಅವರಿಗೆ ನಮ್ಮ ಅಶೋಕ್ ಅವರು ಕೂಡ ಅಶೋಕತಮರು ಬಂದು ಪುಷ್ಪವನ್ನು ಬಂದೆ. ಹಾಗೆಯೇ ನಮ್ಮ ಹಿರಿಯ ಸಾಧಕರು ಮತ್ತು ನಮ್ಮ ಜಿಲ್ಲೆಯ ಖಜಾಂಚಿಗಳಾದ KS ಗೊಗ್ರಿ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರು. ಅವರಿಗೂ ಕೂಡ ನಮ್ಮ ಪತಂಜಲಿ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ನಮ್ಮ ವಿಕ್ರಮ ಇವರು ಬಂದು ಪುಷ್ಪವನ್ನು ಕೊಡ್ಬೇಕಂತ ಅವರಿಗೆ ಕೇಳ್ಕೊಳ್ತೇನೆ.
ಹಾಗೆಯೇ ನಮ್ಮ ಪತಂಜಲಿ ಇನ್ನೋರ್ವ ಹಿರಿಯ ಸಾಧಕರಾದ ಸದಾನಂದ ಕಾಮತ್ಜಿ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರು. ಅವರಿಗೂ ಕೂಡ ನಾವೊಂದು ಈ ಒಂದು ಸಮಾರಂಭಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ನಮ್ಮ ಪ್ರಮೋದ್ ಬೇಲಿ ಅವರು ಬಂದು ಪುಷ್ಪವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಹಾಗೆಯೇ ಈ ಒಂದು ಸಮಾರಂಭಕ್ಕೆ ನಮ್ಮ 5 ಸಂಘಟನೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ಸಾಧಕರಿಗೂ ಮತ್ತು ಸಾಧಕರಿಗೂ ಕೂಡ ಆರ್ಥಿಕವಾಗಿ ಶುಭವನ್ನು ಕೋರುತ್ತೇನೆ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಸ್ವಾಭಿಮಾನ್ ಟ್ರಸ್ಟ್ನ ಸಹ ಪ್ರಭಾರಿಗಳಾದಂಥ ಬಸವರಾಜ್ ಹಿರೇಮಠ ಅವರಿಗೆ ನಮ್ಮ ಶಿವಬಸಪ್ಪ ಮಾಮಾರವರಿಂದ ಪುಷ್ಪಾರ್ಪಣೆ. ಕಿಸಾನ್ ಪಂಚಾಯತ್ನ ಜಿಲ್ಲಾ ಪ್ರಭಾರಿಗಳಾದಂಥ ಶ್ರೀ ಪ್ರಮೋದ್ ಬೇಲಿ ಅವರಿಗೆ ಮುತ್ತಲ್ಗಿನ್ನಿ ಅವರಿಂದ ಪುಷ್ಪಾರ್ಪಣೆ. ಪ್ರಮೋದ್ ಬೇಲಿ ಅವರು ಕಿಸಾನ್ ಪಂಚಾಯತ್ನ ಜಿಲ್ಲಾ ಪ್ರಭಾರಿಗಳಿದ್ದಾರೆ. ಸರ್ವರಿಗೂ ಧನ್ಯವಾದಗಳು. ಪುಷ್ಪ ತಗೊಂಡವ್ರಿಗೂ ಪುಷ್ಪ ಕೊಟ್ಟವ್ರಿಗೂ ಇಬ್ಬರಿಗೂ ಧನ್ಯವಾದಗಳು. ಈಗಾಗಲೇ ಶ್ರೀರಾಮರ ಭಾವಚಿತ್ರದ ಪೂಜೆ ಅತಿಥಿ ಮಹೋದರರಿಂದ ಆಗಿದೆ. ಈಗ ಶ್ರೀರಾಮರ ಕುರಿತು ಭಾಷಣ ಮಾಡುವವರು ಶ್ರೀ ವೆಂಕಟೇಶ್ ಮೇರ್ವಾಡೆ ಇವರಿಂದ. ಟೈಮಿನ ಅಭಾವ ಇರೋದ್ರಿಂದ 2 ನಿಮಿಷದಲ್ಲಿ ಮಾತ್ರ ಮಾತಾಡೋದಕ್ಕೆ ಅವಕಾಶ ಇದೆ. ಇಲ್ಲೇ ಇವತ್ತಿನ ದಿವಸ ರಾಮನವಮಿ ಪ್ರಯುಕ್ತ ಕೂಡಿದಂಥ ನಮ್ಮ ಈ ಕಕ್ಷೆಯಲ್ಲಿ ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ರಾಮನವಮಿಯ ಉತ್ಸವವಾಗಿ ರಾಮ ಅಂದರೆ ನಮ್ಮ ದೇಶದ ಪ್ರತೀಕ. ಹಾಗೆ ನಮ್ಮ ಇವತ್ತಿನ ದಿವಸ ಶ್ರೀಯುತ ರಾಮದೇವ್ಜಿ ಅವರು ಸನ್ಯಾಸ ಸ್ವೀಕಾರ ಮಾಡಿದಂಥ ದಿನ. ಈ ಪ್ರಸಂಗದಲ್ಲಿ ನಾವು ಎಲ್ಲರೂ ಕೂಡಿದ್ದೇವೆ. ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿ ನನಗೆ ಕೊಟ್ಟ 2 ನಿಮಿಷ ಮಾತ್ರ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಹಿರಿಯರಾದಂತ ಶ್ರೀ ಸದಾನಂದ್ ಕಾಮತ್ ಅವರು ಭಜನೆನೂ ಬರ್ಸಾರ, ಭಾಷಣಕ್ಕೂ ಬರ್ಸಾರ. ಎರಡೂ ಅವ್ರು 2 ನಿಮಿಷ ಮಾಡ್ಬೇಕು. ಎಲ್ಲರಿಗೂ ಶುಭಮನೆ ನಮಸ್ಕಾರಗಳು. ಟೈಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಾತಾಡ್ತೀನಿ. ಮೊನ್ನೆ ಮಾತಾಡ್ತೀನಿ ಅಂತ ಕೇಳಿದ್ರು. ನಾವು ಮಾತಾಡ್ತೀವಿ, ಚಿಕ್ಕಪಟ್ಟೆ ಮಾತಾಡ್ತೀನಿ ಅಂತ ಕೇಳಿದ್ದೆ ಮೊನ್ನೆ. ಹಾಗೆ ಚಿಕ್ಕಪಟ್ಟೆ ಮಾತಾಡೋದಿಲ್ಲ. ಇವತ್ತು ನಿಮಗೆಲ್ಲರೂ ಗೊತ್ತಿರುವಂತೆ ರಾಮನವಮಿ ಹಾಗೂ ಯೋಗ ಗುರು ರಾಮದೇವ್ಜಿಯವರು ಸನ್ಯಾಸ ತೆಗೆದುಕೊಂಡ ದಿವಸ, ದೀಕ್ಷೆಯನ್ನು ತೆಗೆದುಕೊಂಡ ದಿವಸ, ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಅವತಾರದಲ್ಲಿ ನವಮಿಯ ದಿವಸ ಶ್ರೀರಾಮನ ಅಯೋಧ್ಯೆಯಲ್ಲಿ ಜನಿಸುತ್ತಾರೆ. ರಾ ಎಂದರೆ ಬೆಳಕು, ಮೈ ಎಂದರೆ ಒಳಗೆ, ನಿಮ್ಮೊಳಗೆ ಬೆಳಕನ್ನು ಕಾಣುವುದೇ ರಾಮ ಎಂಬ ಇದು ಪ್ರತಿಯೊಬ್ಬರು ಆದರ್ಶ ಮಗನಾಗಬೇಕು, ಆದರ್ಶ ಗಂಡನಾಗಬೇಕು, ಆಮೇಲೆ ಆದರ್ಶ ರಾಜ ಆಗಬೇಕು ಅಂದರೆ ರಾಮನೇ ಇರಬೇಕು ಅಂತ ಹೇಳ್ತಿರ್ತಾರೆ. ಅವನು ಆದರ್ಶ ಪುರುಷ. ಹಾಗೂ ಯೋಗಗುರು ರಾಮದೇವ್ಜಿಯವರು 1995 ಏಪ್ರಿಲ್ 7ರಂದು ರಾಮನ ದಿವಸ ದೀಕ್ಷೆಯನ್ನು ಪಡೆದರು ಹರಿದ್ವಾರದಲ್ಲಿ. ಶಂಕರ್ ದೇವ್ಜಿ ಅವರಿಂದ ಅವರ ಪೂರ್ವಾಶ್ರಮ ಹೆಸರು ರಾಮಕೃಷ್ಣ ಯಾದವ್. ತೇಜಸ್ವಿ ರಾಮದೇವ್ಜಿ ಸ್ವಾಮಿ ರಾಮದೇವ್ಜಿ ಆದರು. 2025ಕ್ಕೆ 30 ವರ್ಷ ಆಯಿತು. ಈಗ ಅವರು ದೀಕ್ಷೆಯನ್ನು ತೆಗೆದುಕೊಂಡು 31ನೇ ವರ್ಷ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ರಾಮನ ಭಜನೆ ಪ್ರತಿದಿನ ಮಾಡೋಣ ಅಂತ ಈಗ ಅವಕಾಶ ತಿಪ್ಪಮ್ಮ ಖಾನಾಪುರ ಅವ್ರಿಗೆ. ಅವ್ರು ಒಂದು ಭಜನೆಗೆ ಹೆಸರು ಬರ್ಸಾರ. ಓಂ ಜಿ ಎಲ್ಲ ಶರಣರಿಗೆ ನನ್ನ ನಮಸ್ಕಾರಗಳು. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ಬಾಯಿ ಚಪ್ಪರಿಸಿರೋ. ಜಯ ರಾಮ್ ಶ್ರೀರಾಮ್, ಜಯ ಜಯ ರಾಮ್ ಶ್ರೀರಾಮ್. ಈಗ ನಮ್ಮ ಸೋಷಿಯಲ್ ಮೀಡಿಯಾದ ಪ್ರಭಾರಿಗಳು ಹಾಗೂ ಈ ಎಲ್ಲ ಕಾರ್ಯಕ್ರಮದ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥ ಮುತ್ತುರಾಜ್ ಇವರಿಗೆ ಮಹಾಂತೇಶ್ ತಡಸದ್ ಇವರಿಂದ ಪುಷ್ಪಾರ್ಪಣೆ. ಜಿಲ್ಲಾ ಸೋಷಿಯಲ್ ಮೀಡಿಯಾದ ಪ್ರಭಾರಿಗಳು ರವಿ ಬೆಂಗಳೂರಿವರಿಗೆ ಗಿರಿಯಪ್ಪ ಮಡಿವಾಳ ಇವರಿಂದ, ರವಿ ಬೆಂಗಳೂರಿವರಿಗೆ ಗಿರಿಯಪ್ಪ ಮಡಿವಾಳ ಇವರಿಂದ. ಈಗ ಮುಖ್ಯ ಅತಿಥಿಗಳ ಭಾಷಣ ಶ್ರೀಮತಿ ಶೋಭಾ ಗುಗುರಿಯವರಿಂದ ಭಾಷಣದೊಂದಿಗೆ ಒಂದು ಭಜನೆ. ಓಂ ಜಿ. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ಪುನರ್ವಸು ನಕ್ಷತ್ರ. ಈ ರಾಮನವಮಿ ಬರೋದು ಈ ಸಲ ಬಂದತ್ತಂತ. ಇದು ಪುನರ್ವಸು ನಕ್ಷತ್ರ ಇರುವುದರಿಂದ ಇದು ಬಹಳ ವಿಶೇಷವಾದ ದಿನ. ಅಂದ್ರೆ ನಿನ್ನೆನೂ ಇತ್ತಂತ, ಇವತ್ತು ಇತ್ತಂತ. ಇವತ್ತು 11:30 ಮಟ ಬಹಳ ವಿಶೇಷ ಟೈಮಿಂಗ್ ಅಂತಂದು ಹೇಳಿದ್ರು. ಆಮೇಲೆ ಇದು ರಾಮನವಮಿ ಅಂದ್ರ ರಾಮ ಹುಟ್ಟಿದ ದಿನ. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದಂತ ದಿನವನ್ನು ರಾಮನವಮಿ ಅಂತ ಅವಾಗಲಿಂದ ಇದನ್ನ ಆಚರಿಸ್ತಾ ಬಂದಿದ್ದಾರೆ. ಇದರ ಜೊತೆಗೆ ನಮ್ಮ ರಾಮದೇವ್ ಗುರುಜಿ ಮಹಾರಾಜರು ಸನ್ಯಾಸಿ ದೀಕ್ಷೆ ನೋಡ, ಅವ್ರು ಎಂತ ಒಳ್ಳೆಯ ದಿವಸ ಆದವನ ದೀಕ್ಷೆಯನ್ನು ತಗೊಂಡಿದ್ದಾರೆ. ಅವತ್ತಿನಿಂದ ಇವತ್ತಿಗೆವರೆಗೂ ಈ ವಿಶ್ವದಲ್ಲೇ ತಮ್ಮ ಯೋಗ ಸಾಧನೆಯನ್ನು ಉಚಿತವಾಗಿ ಎಲ್ರಿಗೂ ನೀಡ್ತಾ ಇದ್ದಾರೆ. ಎಲ್ಲಾ ತಾಲೂಕು, ಜಿಲ್ಲಾ ಎಲ್ಲಾ ಕಡೆನೂ, ನಮ್ಮ ವಿಶ್ವದಲ್ಲಿ ಎಲ್ಲಾ ಕಡೆನೂ ಈ ಯೋಗವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದರಂತೆ ಎಲ್ಲಾ ಜಿಲ್ಲೆಯೊಳಗೂ ನಾ ಮಾಡುವುದಷ್ಟ ಅಲ್ಲ, ನನ್ನ ಶಿಷ್ಯಂದರು ಎಲ್ಲಾ ಕಡೆನೂ ಇದು ಯೋಗ ಆಯುರ್ವೇದವನ್ನು ಹಂಚಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರಾಮನವಮಿ ಎಂದೇ ಇದನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಹಾಗೂ ಎಲ್ಲರಿಗೂ ನನ್ನ ಹೃದಯ ತುಂಬಿ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ಭಜನೆ. ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ರಥನಂದನ ರಾಮ 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 ದಶಮುಖ ಮರ್ದನ ರಾಮ 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 ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜನ ರಾಮ ರಾಮ ರಾಮ
अनाथ रक्षक राम राम राम, अनाथ रक्षक राम राम राम, आपद बांधव राम राम राम, आपद बांधव राम राम, मैथिली नंदन राम राम राम, राम राम राम, मारुति वंदित राम राम राम, राम 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 राम, राम 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 राम, जय राम राम, राम राम राम, जय राम, राम 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 राम, जो राम 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 राम, जय राम 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 राम, राम 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 राम, जय राम 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 राम, जय राम 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 राम. ಭಜನೆ ಅಂತೂ ಅತ್ಯದ್ಭುತವಾಗಿತ್ತು. ಎಲ್ಲರಿಗೂ ಅಕ್ಯುಪ್ರೆಷರ್ ಆಯ್ತು, ರಾಮನಾಮ ಜಪ ಆಯ್ತು. ಧನ್ಯವಾದಗಳು. ಈಗ ಮುಂದಿನ ಅವಕಾಶ ಶ್ರೀ KS ಬುಗ್ರಿ ಅವರಿಗೆ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಇಂದು ರಾಮನವಮಿ ಮತ್ತು ನಮ್ಮ ಬಾಬಾ ರಾಮದೇವ್ ಗುರೂಜಿಯವರ ಸನ್ಯಾಸ ದೀಕ್ಷಾ ಕಾರ್ಯಕ್ರಮ. ರಾಮನವಮಿ ಬಗ್ಗೆ ಹೇಳಬೇಕಂದ್ರೆ, ವಿಷ್ಣು ಪರಮಾತ್ಮ ಈ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸುವ ಸಲುವಾಗಿ ಒಂದೊಂದು ಅವತಾರದಲ್ಲಿ ಈ ಭೂಮಿ ಮೇಲೆ ಅವತರಿಸಿ ಬರ್ತಾ ಇದ್ದಾನೆ. ಅದರಲ್ಲಿ ಇದು ರಾಮನ 7ನೇ ಅವತಾರ. ರಾಮ ಭೂಮಿಯ ಮೇಲೆ ಬಂದು ಸಾಕಷ್ಟು ಅಧರ್ಮ ಇದ್ದದ್ದನ್ನು ಧರ್ಮವನ್ನು ರಕ್ಷಿಸಿ, ಈ ಧರ್ಮ ಕಾಲಾಂತರದವರೆಗೆ ಉಳಿಬೇಕಂತ ಹೇಳಿ ಈ ಪರಮಾತ್ಮ ಧರ್ಮವನ್ನು ರಕ್ಷಿಸಿದ್ದಾನೆ. ಮತ್ತು ಇಂದು ಈ ರಾಮನವಮಿ ದಿನ ನಮ್ಮ ಬಾಬಾ ರಾಮದೇವ್ ಗುರೂಜಿಯವರು, ಪರಮ ಪೂಜ್ಯ ರಾಮದೇವ್ ಗುರೂಜಿಯವರು ಸನ್ಯಾಸ ದೀಕ್ಷಾವನ್ನು ಪಡೆದ ಒಂದು ಮಹತ್ವದ ದಿನ. ಮತ್ತು ಇವರು ರಾಮದೇವ್ ಗುರೂಜಿಯವರು ಮೂಲತಃ ಹರಿಯಾಣದವರು. ಇವರು ಮುಂದೆ ಇವರು ಹರಿದ್ವಾರಕ್ಕೆ ಬಂದು ಕೃಪಾಲ ಭಾಗ ಆಶ್ರಮದಲ್ಲಿ ದಿವ್ಯ ಯೋಗ ಮಂದಿರ ಟ್ರಸ್ಟನ್ನು ಪ್ರಾರಂಭ ಮಾಡ್ತಾರೆ. ಇವರು 1965 ಜನಿಸಿದರೂ ಕೂಡ ತಮ್ಮ 30ನೇ ವಯಸ್ಸಿನಲ್ಲಿ ಕೂಡ ಈ ಕೃಪಾಲ ಭಾಗ ಆಶ್ರಮದಲ್ಲಿ ದಿವ್ಯ ಯೋಗ ಮಂದಿರ ಟ್ರಸ್ಟನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಇವರು 2010ರಲ್ಲಿ ಭಾರತ್ ಫಾರ್ಮನ್ ಟ್ರಸ್ಟ್ ಪ್ರಾರಂಭ ಮಾಡ್ತಾರೆ. ಇವರು ಇಷ್ಟು ಬೆಳಿಬೇಕಾದ್ರೆ ಇವರು ಶ್ರಮ ಬಹಳ ಇದೆ. ಇವರು ಆಯುರ್ವೇದವನ್ನು ಸೈಕಲ್ ಮೇಲೆ ಅಡ್ಡಾಡಿ ಮನೆಗೆ ಅಡ್ಡಾಡಿ ಆಯುರ್ವೇದ ಔಷಧಿಗಳ ಪ್ರಚಾರ ಮಾಡಿ ಇದನ್ನು ಎಲ್ಲ ಜನರಿಗೆ ಮುಟ್ಲಿ ಆಯುರ್ವೇದ. ಯಾಕಂದ್ರೆ ಆಯುರ್ವೇದ ಏನು ಮಾಡ್ತದೆ ಅಂದರೆ, ತಾನು ಆಯುರ್ವೇದ ಔಷಧ ತೆಗೆದುಕೊಂಡ್ರೆ ಅದು ಕೆಲಸ ಕೊಡ್ತದ, ಇಲ್ಲಾಂದ್ರೆ ಸುಮ್ಮನೆ ಹೋಗ್ತದೆ. ಅಲೋಪತಿ ಒಳಗೆ ಹಂಗಾಗೋದಿಲ್ಲ. ಒಂದು ಒಳ್ಳೆಯದು ಮಾಡ್ತೀವಿ ಅಂದ್ರೆ ಒಂದು ಕೆಟ್ಟದ್ದು ಮಾಡ್ತೈತೆ. ಅದೇ ಉದ್ದೇಶದಿಂದ ಇವರು ಈ ಪ್ರಚಾರವನ್ನು ಎಲ್ಲರಿಗೂ ಮುಟ್ಲಿ ಅಂತ ಹೇಳಿ ಆಯುರ್ವೇದ ಪ್ರಚಾರ ಮಾಡ್ತಾರೆ. ಮತ್ತು ಇವರು ಜಗತ್ತಿಗೆ ಯೋಗವನ್ನು ಪ್ರಚಾರವನ್ನು ಮಾಡ್ತಾರೆ. ಇದರಲ್ಲಿ ಆಯುರ್ವೇದದಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಲ ಒಬ್ಬ ಶೇಟನ ಹೆಂಡತಿಗೆ ಕ್ಯಾನ್ಸರ್ ಆಗಿರ್ತದೆ. ಅವಾಗ ಇವರು ಔಷಧ ಕೊಡ್ತಾರೆ ಅವನ ಹೆಂಡತಿಗೆ. ಅವಾಗ ಕೋಟ್ಯಾಧೀಶ ದೊಡ್ಡ ಶ್ರೀಮಂತ, ಹೆಂಡತಿ ಉಳಿದ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಒಳಗೆ ಇವರು ಆಯುರ್ವೇದ ಔಷಧದಿಂದ ಗುಣಮುಖ ಮಾಡ್ತಾರೆ. ಅವಾಗ ಈ ಬಾಬಾ ರಾಮದೇವ್ ಗುರೂಜಿ ಅವರಿಗೆ ನಿಮ್ಗೆ ಏನು ಬೇಕು ತಗೋರಿ ಅಂತ ಹೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತಾನೆ. ಅಂದಿನಿಂದ ಮುಂದೆ ಭಾರತ್ ಸ್ವಾಮ್ಯಾನ್ ಟ್ರಸ್ಟು, ಪತಂಜಲಿ ಯೋಗ ಸಮಿತಿ, ವಿವಿಧ ಅಂಗ ಸಂಸ್ಥೆಗಳನ್ನು ಬೆಳೆಸಿ ಹರಿದ್ವಾರದ ಸರ್ಕಾರ ಕೂಡ ಇವರಿಗೆ ಸುಮಾರು 1500 ಎಕರೆ ಜಮೀನನ್ನು ಉಚಿತವಾಗಿ ಕೊಟ್ಟಿದೆ.
ಆದ್ದರಿಂದ ಅಲ್ಲಿ ನಾವು ನಿಜವಾಗೂ ನಾವು ಯೋಗ ಸಾಧಕರು ಒಂದು ಸಲ ಆದರೂ ಅಲ್ಲಿ ಹೋಗಿ ಅದನ್ನು ನೋಡಬೇಕು. ಅಲ್ಲಿ ಅವರ ವ್ಯವಸ್ಥೆ, ಅಲ್ಲಿ ಹೋದವರಿಗೆ ಅದರ ಅನುಭವ ಅದ. ಹೋಗದವರು ದಯಮಾಡಿ ಅದು ಆ ಕಾರ್ಯಕ್ರಮ ಆಯೋಜನೆ ಆದಾಗ ನೀವು ಅಲ್ಲಿ ಹೋಗಿ ಅದನ್ನು ಒಮ್ಮೆ ಆದರೂ ನೋಡಬೇಕಂತ ಎಲ್ಲರಿಗೂ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ವಂದನೆಗಳು. ಯೋಗಪೀಠ ಹರಿದ್ವಾರದ ಪರಿಚಯ ರಾಮದೇವ್ ಬಾಬಾ ಅವರ ಪರಿಚಯ ಮಾಡಿದಂತ ಹಿರಿಯರಾದ ಶ್ರೀ KS ಗುಗ್ರಿ ಅವರಿಗೆ ಅಭಿನಂದನೆಗಳು. ಈಗ ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾದಂತ ಅಂಜನೇಶ್ ಮನೆಯವರಿಂದ 1-2 ಮಾತು. ಓಂ. ಎಲ್ಲರಿಗೂ ರಾಮನವಮಿ ಹಾಗೂ ಬಾಬಾ ರಾಮದೇವ್ ಅವರ ಸನ್ಯಾಸತ್ವ ಸ್ವೀಕಾರ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ 25 ಡಿಸೆಂಬರ್ 1965 ರಾಮದೇವ್ ಸ್ವಾಮೀಜಿಯವರ ಜನನ, 9 ಏಪ್ರಿಲ್ 1995 ಸನ್ಯಾಸತ್ವ ಸ್ವೀಕಾರ. ಆ ಜನನ ಆಗಿದ್ದ ನಮ್ಮ ಮನುಕುಲಕ್ಕೆ ಒಂದು ಕಲ್ಯಾಣ ಮಾಡಲಿ ಅಂತೇಳಿ ಆಗಿರಬಹುದು ಅಂತ ಆ ಭಾಸ ಆಗತ್ತ. ಅಂದ್ರೆ ಇನ್ನೊಬ್ರು ಹುಟ್ಟಿ ಬಂದಾರ ಆರೋಗ್ಯವನ್ನ ಕೊಡ್ಲಿಕ್ಕೆ. ನೋಡ್ರಿ, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡಾಗತೈತಿ. ಯಾರಿಗೂ ಉದ್ಯೋಗ ಇಲ್ಲ, ಕನ್ಯೆ ಬರೋಲ್ಲ. ಐತಿಲ್ರಿ, ಸಮಸ್ಯೆ ಇದೆ. ನಾನು ಕಣ್ಣಾರೆ ನೋಡಿದ್ದು, ಲಗ್ನ ಆಗವಲ್ಲು. ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಎಷ್ಟೋ ಫುಡ್ ಇಂಡಸ್ಟ್ರಿಯನ್ನು ಮಾಡಿದ್ರು ರಾಮದೇವ್ ಸ್ವಾಮೀಜಿಯವರು. ಚಿಕಿತ್ಸಾಲಯಗಳನ್ನು ಮಾಡಿದ್ದು, ಮೆಡಿಸಿನ್ ಇಂಡಸ್ಟ್ರಿ ಮಾಡಿದ್ರು, ಕಾಸ್ಮೆಟಿಕ್ ಇಂಡಸ್ಟ್ರಿ ಮಾಡಿದ್ರು, ಸ್ಟೋರ್ಗಳನ್ನು ತೆಗೆದ್ರು, ಚಿಕಿತ್ಸಾಲಯಗಳನ್ನು ತೆಗೆದ್ರು, ವೆಲ್ನೆಸ್ ಸೆಂಟರ್ಗಳನ್ನು ತೆಗೆದ್ರು. ಗ್ರಾಮಗಳಲ್ಲಿ ತೆಗೆದಾರ. ಇದನ್ನ ಎಲ್ಲರಿಗೂ ಉದ್ಯೋಗ ಕೊಟ್ರ, ಕೆಲಸ ಕೊಟ್ಟಾರ ಇಲ್ರಿ. ಅಂದ್ರೆ ದೇಶದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿದ್ರ. ಇವರ ಪಾತ್ರ ಪ್ರಮುಖವಾದದ್ದು. ಒಂದು ಜೋರಾದ ಚಪ್ಪಾಳೆ ಅವರಿಗೋಸ್ಕರ. ಬಹಳ ಜಲವಂತ ಸಮಸ್ಯೆ ಇದು ದೇಶದ. ಆ ಒಂದು ಸಮಸ್ಯೆನ ನಿವಾರಣೆ ಮಾಡಲ್ಲಿ ಕೈ ಜೋಡಿಸಿದ್ರು. ಇವರ ಸ್ನೇಹಿತರು ಆಚಾರ್ಯ ಬಾಲಕೃಷ್ಣಜಿಯವರು ಆಯುರ್ವೇದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಎಬ್ಬಿಸಿದ್ರು. ಇವರು ಯೋಗ ಕ್ಷೇತ್ರದಲ್ಲಿ ಕ್ರಾಂತಿ ಎಬ್ಬಿಸಿದ್ರು. ಇಬ್ರು ಗೆಳೆಯರು ಹೆಂಗಿರ್ಬೇಕು ಅನ್ನೋದು ತೋರಿಸ್ಕೊಟ್ರು. ಸ್ನೇಹಿತರು ಹೆಂಗಿರ್ಬೇಕು, ಸ್ನೇಹಿತರು ಕೂಡಿ ಸಾಮ್ರಾಜ್ಯನ ಕಟ್ಟಬಹುದು ಅನ್ನೋದು ತೋರಿಸ್ಕೊಟ್ರು. ಇವರಿಬ್ರು ಸೇರಿಕೊಂಡು 2006ರಲ್ಲಿ ಹರಿದ್ವಾರದಲ್ಲಿ ಯೋಗಪೀಠ, ದಿವ್ಯವಾದ ಯೋಗಪೀಠವನ್ನು ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿ ಜನರಿಗೆ ಆರೋಗ್ಯವನ್ನು ಕೊಡ್ತಾ ಸಾಗಿದ್ರು. ಅಷ್ಟೊಂದು ಕಾರ್ಯ ಏಕ ವ್ಯಕ್ತಿ ಮಾಡ್ತಾನಂದ್ರೆ ಅದು ಸನ್ಯಾಸತ್ವದ ಪವರ್. ಅದಕ್ಕೆ ನಾವು ಕೈ ಜೋಡ್ಸಾಕತ್ತೀವಿ. ಇದು ಬಹಳ ಪುಣ್ಯದ ಕೆಲಸ. ಇದು ಒಬ್ಬ ಸನ್ಯಾಸಿಗೆ ನಾವು ಕೈ ಜೋಡಿಸಿದ್ವಿ ಅಂದ್ರೆ ಪುಣ್ಯದ ಕೆಲಸ. ಬಾಯಲ್ಲಿ ವರ್ಡ್ಸ್ ಬರಬಾರ್ದು, ಬೇರೆದು ಒಳ್ಳೇದು ಬರಬೇಕು. ಆ ವ್ಯಕ್ತಿ ಅಷ್ಟು ಹೋರಾಟ ಮಾಡ್ತಾರಂದ್ರೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ. ಹೌದಲ್ರಿ? ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲಿಯೂ ಆರೋಗ್ಯವನ್ನು ಕೆಡಿಸ್ಕೋಬಾರದು ಅನ್ನೋ ದೃಷ್ಟಿಯಿಂದ, ಒಂದು ದಿವ್ಯ ದೃಷ್ಟಿಯಿಂದ ಯೋಗ ಕೊಡ್ತಾ ಇದ್ದಾರೆ. ಒಳ್ಳೆ ಗುಣಮಟ್ಟದ ಉತ್ಪನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟು ನಾವು ನಮನ ಸಲ್ಲಿಸರೂ ಸಾಲಲ್ಲ. ರಾಮನಲ್ಲಿ ಸಹನೆಯನ್ನು ಕಾಣ್ತೇವೆ. ರಾಮನಲ್ಲಿ ಏನ್ ಕಾಣ್ತೇವೆ? ಸಹನೆ. ಆ ಸಹನೆಯನ್ನ ರಾಮನಿಂದ ನಾವು ಪಡಿಬೇಕು, ಕಲಿಬೇಕು, ಅದನ್ನ ಅಳವಡಿಸ್ಕೋಬೇಕು. ಲಕ್ಷ್ಮಣನಿಂದ ನಿಷ್ಠೆಯನ್ನು ಕಲಿತೇವೆ. ಗುರು ನಿಷ್ಠೆ, ತಾಯಿ ನಿಷ್ಠೆ, ತಂದೆ ನಿಷ್ಠೆ, ಸ್ನೇಹ ನಿಷ್ಠೆ, ಅಣ್ಣ ತಮ್ಮಂದರ ನಿಷ್ಠೆ, ಸಹೋದರ ನಿಷ್ಠೆ, ಎಲ್ಲರ ಕಡೆ ನಿಷ್ಠೆಯಿಂದ ಇರಬೇಕು. ಹೌದಾ? ಲಕ್ಷ್ಮಣನಿಂದ ಪಡಿತೀವಿ. ಸೀತಾದಿಂದ ಪರಿಶುದ್ಧತೆಯನ್ನು ಪಡಿತೀವಿ. ಅಂದ್ರೆ ನಾನು ಎಲ್ಲದರಲ್ಲಿ ಪರಿಶುದ್ಧನಾಗಿರ್ಬೇಕು. ಹನುಮಂತನಿಂದ ಭಕ್ತಿಯನ್ನು ಪಡಿತೀವಿ. ನಾನು ಭಕ್ತಿಯಿಂದ ಇರಬೇಕು, ಭಕ್ತಿಯಿಂದ ನಮನ ಮಾಡಬೇಕು, ಭಕ್ತಿಯಿಂದ ಯೋಗ ಮಾಡಬೇಕು, ಭಕ್ತಿಯಿಂದ ಪ್ರಾಣಾಯಾಮ ಮಾಡಬೇಕು, ಭಕ್ತಿಯಿಂದ ಭಜನೆ ಮಾಡಬೇಕು, ಎಲ್ಲೋ ಭಕ್ತಿಯಿಂದ ಆಗಬೇಕು. ಇವೆಲ್ಲವೂ ನಾವು ಈ ರಾಮಾಯಣದಿಂದ ತೆಗೆದುಕೊಳ್ತಾ ಇದ್ದೇವೆ. ರಾಮಾಯಣ ನಮಗ, ಮಹಾಭಾರತ ರಾಮಾಯಣ ಏನ್ ಕಲಿಸ್ತೈತೆ ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ಹೇಳಬೇಕು, ಏನ್ ಹೇಳಬಾರ್ದು, ಹೆಂಗ್ ನಡ್ಕೋಬೇಕನ್ನೋದು ತೋರಿಸ್ಕೊಟ್ಟಿದೆ. ಅದಕ್ಕೆ ಇನ್ನೊಮ್ಮೆ
ಈ ಒಂದು ರಾಮನವಮಿಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಿತಿಯವರಿಗೆ ಧನ್ಯವಾದ ಅರ್ಪಿಸಿ ತಮಗೆಲ್ಲರಿಗೂ ಧನ್ಯವಾದಗಳು. ಬಾಬಾ ರಾಮದೇವ್ಜಿ ಅವರು ಮತ್ತು ಬಾಲಕೃಷ್ಣಜಿ ಅವರು ಹೆಂಗೆ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟರಂತ ನಮಗೆಲ್ಲ ಪರಿಚಯ ಮಾಡಿಕೊಟ್ಟಂತ ಅಂಜನೇಶ್ ಮಾನೆ ಗುರುಗಳಿಗೆ ಅಭಿನಂದನೆಗಳು. ಅವರಿಬ್ರು ಹೆಂಗಿದಾರ ಅಂತಂದ್ರ ಕೃಷ್ಣ ಸುಧಾಮ ಇದಕ್ಕೆ ಸರಿಯಾದಂತ ಒಂದು ಫ್ರೆಂಡ್ಶಿಪ್ಗೆ ಅವರಿಬ್ರು ಎಷ್ಟು ಚಂದ ಮಾಡ್ಕೊಂಡ್ಬಂದ್ರಿ, ಇವರು ಅದೇ ರೀತಿ ನಡ್ಕೊಂಡು ಬಂದಾರ. ಈಗ ವೇಳೆ ಬಹಳ ಆಗಿರೋದ್ರಿಂದ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಶ್ರೀ ಗಿರಿಯಪ್ಪ ಮಡಿವಾಳರ್ ಇವರಿಂದ. ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ಇಂದು ನಾವು ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ರಾಮನವಮಿ ಹಾಗೂ ಬಾಬಾ ರಾಮದೇವ್ ಜಿ ಪರಮ ಪೂಜ್ಯ ಸ್ವಾಮೀಜಿಯವರ ಸನ್ಯಾಸ ದೀಕ್ಷೆಯನ್ನು ಇಂದು ರಾಮನವಮಿ ದಿವಸ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಶೋಭಾ ಗುಗ್ರಿ ಅವರೇ ಹಾಗೂ ಸಹ ಪ್ರಭಾರಿಗಳಾದ ಆಂಜನೇಶ್ ಮಾನೆ ಅವರೇ, ಖಜಾಂಚಿಯಾದ KS ಗುಗ್ರಿ ಅವರೇ, ವೆಂಕಟೇಶ್ ಮೆರಡಿ ಅವರೇ ಹಾಗೂ ಸದಾನಂದ್ ಕಾಮತ್ ಅವರೇ ಹಾಗೂ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದ ನಾಗರತ್ನ ಬಡ್ಗನ್ನವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಶಿಕ್ಷಕರೇ, ಯೋಗ ಸಾಧಕರೇ, ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಇಂದು ರಾಮನವಮಿಯ ದಿನ ಶ್ರೀರಾಮನು ಜನಿಸಿರುವುದರಿಂದ ಆದ್ದರಿಂದ ಇಂದು ನಾವು ರಾಮನವಮಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸಿದನು. ಹಾಗೆ ಇವರ ತಂದೆಯವರು ದಶರಥ್ ಮಹಾರಾಜರು, ಹಾಗ ತಾಯಿಯವರು ಕೌಶಲ್ಯ ಹಾಗೂ ಇವರು ಧರ್ಮವನ್ನು ಎತ್ತಿ ಹಿಡಿದರು. ಹಾಗೆ ಎಲ್ಲ ದೇವಾಲಯಗಳಲ್ಲಿ ರಾಮನವಮಿ ದಿವಸ ರಾಮಾಯಣ ಪಾರಾಯಣ ನೀತಿಯನ್ನು ಅನುಸರಿಸುತ್ತಾರೆ. ಹಾಗೆ ಈ ಒಂದು ದಿವಸ ಪಾನಕ ಇನ್ನೂ ಅನೇಕ ಪ್ರಸಾದಗಳನ್ನು ಸಹ ಹಂಚುತ್ತಾರೆ, ಭಜನೆಗಳನ್ನು ಮಾಡುತ್ತಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಸಹ ಇಂದು ನಡೆಯುತ್ತವೆ. ಹಾಗೆ ಇವತ್ತಿನ ದಿವಸ ಬಾಬಾ ರಾಮದೇವ್ ಜಿಯವರ ಸನ್ಯಾಸಿ ದೀಕ್ಷೆಯ ದಿನ. ಬಾಬಾ ರಾಮದೇವ್ ಜಿ ಇವರು ಡಿಸೆಂಬರ್ 25, 1965ರಲ್ಲಿ ಹರಿಯಾಣದ ಮಹೇಂದ್ರಗಢ ಜಿಲ್ಲೆಯ ಸೈದಾಪುರದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ರಾಮ್ ನಿವಾಸ್ ಯಾದವ್, ತಾಯಿ ಹೆಸರು ಪುಲಾದೇವಿ ಅಂತೇಳಿ. ಇವರು ರೈತರ ಕುಟುಂಬಸ್ಥರಾಗಿದ್ದರು. ಇವರು ಚಿಕ್ಕ ವಯಸ್ಸಿನಲ್ಲಿಯೇ 2.5 ವರ್ಷ ಇದ್ದಾಗ ಇವರಿಗೆ ಪಾರ್ಶ್ವವಾಯು ಬಂತಂತ. ಅದರಲ್ಲಿ ಅವರು 2.5 ವರ್ಷ ಇದ್ದಾಗಲೇ ಅವರು ಶಾಲೆಗೆ ಕಳಿಸಿದ್ರು ಕೂಡ ಸಹ ಅವರು 8ನೇ ವಯಸ್ಸಿನಲ್ಲಿ ಶಾಲೆಯಿಂದ ಬರುವಾಗ ಮೂರ್ಛೆ ಹೋಗಿ ಕೆಳಗೆ ಬಿದ್ದರಂತ. ಆದ್ರೂ ಅವರು ಮನೆಯನ್ನು ಬಿಟ್ಟು ಹರಿಯಾಣದಲ್ಲಿರ್ತಕ್ಕಂತ ಒಂದು ಗುರುಕುಲದಲ್ಲಿ ಶಾಲೆ ಸೇರ್ತಾ ಇದ್ದಾರೆ. ಆ ಶಾಲೆಯನ್ನು ಸೇರ್ಕೊಂಡು ಸಹ ಅಲ್ಲೇ ಸಂಸ್ಕೃತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅದ ವೇಳೆಯಲ್ಲಿ ಸಾಕಷ್ಟು 11,000 ಕೋಟಿಯನ್ನು ಸಹ ಅವರು ಒಡೆಯರಾಗ್ತಾ ಇದ್ದಾರಂತ. ಆದ್ರೂ ಅವರ ಜೀವನ ಹೆಂಗಿರ್ತಪ್ಪ ಅಂತಂದ್ರ ಸರಳವಾಗಿ ಜೀವನ ನಡೆಸ್ತಾ ಇದ್ದಾರಂತ. ಅಷ್ಟು ಕೋಟಿ ಆಸ್ತಿ ಇದ್ರೂ ಕೂಡ ಅವರು ಹೆಂಗಿರ್ತಾರಪ್ಪ ಅಂದ್ರ ಸರಳ ಜೀವನವನ್ನು ನಡೆಸ್ತಾ ಇದ್ದಾರಂತ. ಅದು ಅಲ್ಲೇ ಸಾಕಷ್ಟು ಜನರಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರಂತ. ಆ ನಂತರ ಅವರಿಗೆ ಮೊದಲನೇ ಹೆಸರು ಏನಕ್ಕಪ್ಪ ಅಂತಂದ್ರ ರಾಮ್ ಕಿಶನ್ ಯಾದವ್ ಅಂತಿರ್ತದ. ಆಮೇಲೆ ಇವರೆಲ್ಲ ಜಗತ್ತಿಗೆ ಯೋಗವನ್ನು ಕಲಿಸಿದ ಮೇಲೆ ಇವ್ರಿಗೆ ಏನಂತ ಹೆಸರು ಬರ್ತಪ್ಪ ಅಂತಂದ್ರ ಬಾಬಾ ರಾಮದೇವ್ ಅಂತೇಳಿ ಹೆಸರು ಬರ್ತದಂತ. ಮತ್ತೆ ಅಲ್ಲಿಂದ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಗುರುಕುಲದಿಂದ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರ ಹರಿದ್ವಾರಕ್ಕೆ ಹೋಗ್ತಾ ಇದ್ರಂತ. ಹರಿದ್ವಾರದಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮಾಡ್ತಾ ಇದ್ದಾರಂತ. ಅವನ್ನೆಲ್ಲ ಮಾಡಿ ಕೆಲವು ವರ್ಷಗಳ ಧ್ಯಾನವನ್ನು ಮಾಡ್ತಾ ಇದ್ದಾರಂತ. ಆಮೇಲೆ ಅಲ್ಲೇ ಹರಿದ್ವಾರದಲ್ಲಿ 1995ರಲ್ಲಿ ಅಲ್ಲಿ ಯೋಗ ಪೀಠವನ್ನು ಪ್ರಾರಂಭಿಸ್ತಾ ಇದ್ದಾರಂತ ಹರಿದ್ವಾರದಲ್ಲಿ. ಆ ಯೋಗ ಪೀಠವನ್ನು ಪ್ರಾರಂಭಿಸಿ ಅವ್ರ ಜೊತೆ ಯಾರು ಇರ್ತಾ ಇದ್ದಾರಪ್ಪ ಅಂತಂದ್ರ ಆಚಾರ್ಯ ಬಾಲಕೃಷ್ಣಜಿ ಸ್ವಾಮೀಜಿ ಅವರು ಸಹ ಸೇರಿಕೊಂಡು ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾ ಇದ್ದಾರಂತ.
ಹಾಗೆ ಪೀಠವನ್ನು ಸ್ಥಾಪನೆ ಮಾಡಿದ ಮೇಲೆ ಅವ್ರು ಏನ್ ಮಾಡ್ತಾರ, ಯೋಗ ಶಿಬಿರಗಳನ್ನು ನಡೆಸ್ತಾರಂತೆ. ದೆಹಲಿಯಲ್ಲಿ ಸಹ ರಾಷ್ಟ್ರಪತಿ ಭವನದಲ್ಲಿ ಸಹ ಯೋಗ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ಲಂಡನ್ನಲ್ಲಿ ಸಹ ಯೋಗ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಮೊದಲು ಇವರು ಏನಿದ್ದಿಲ್ಲ, ಸೈಕಲ್ ಮುಖಾಂತರ ಹಳ್ಳಿಗೆ ಹೋಗಿ ಗ್ರಾಮಕ್ಕೆ ಹೋಗಿ ಯೋಗವನ್ನು ಮಾಡಿಸಿ ಯೋಗ ಪ್ರಚಾರವನ್ನು ಮಾಡಿ ಬರ್ತಾ ಇದ್ರು. ಹಾಗೆ ಇವರು ಆಯುರ್ವೇದ ವಿಶ್ವವಿದ್ಯಾಲಯದ ಕಾಲೇಜುಗಳನ್ನು ಸಹ ಪ್ರಾರಂಭ ಮಾಡಿದ್ರಂತ. ಆ ನಂತರ ಇವರು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಮತ್ತು ಔಷಧ ದರ್ಶನ ಪುಸ್ತಕಗಳನ್ನು ರಚನೆ ಮಾಡಿದ್ದಾರಂತ. ಇದು ಅಲ್ಲದೆ ನಮ್ಮ ವಿಶ್ವದಾದ್ಯಂತ ತಿರುಗಾಡಿ 20 ಕೋಟಿಗೂ ಹೆಚ್ಚಿನ ಜನರಿಗೆ ಯೋಗ ತರಬೇತಿಯನ್ನು ನೀಡಿದ್ದಾರಂತೆ. ಲಕ್ಷಾಂತರ ಜನರ ಕಾಯಿಲೆಗಳನ್ನು ಸಹ ವಾಸಿ ಮಾಡಿದ್ದಾರಂತೆ. ಹಾಗೆ ಇವರು ದಿನನಿತ್ಯ ಯೋಗ ಮಾಡುವುದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ನಮ್ಮ ದೇಹ ಸದೃಢವಾಗುತ್ತ. ಆದ್ದರಿಂದ ದಿನನಿತ್ಯ ಎಲ್ಲರೂ ಯೋಗವನ್ನು ಮಾಡಿ ರೋಗ ಮುಕ್ತರಾಗಿ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಮದೇವ್ ಬಾಬಾರ ಕುರಿತು ಸುದೀರ್ಘವಾಗಿ ಮಾತಾಡಿದಂತ ನಮ್ಮ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಂದೇ ಒಂದು ವಿಷಯ 1 ನಿಮಿಷದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಯೋಗ ಪೀಠ ಹೇಗಾಯ್ತು? ಒಂದು ಕಾರ್ಯಕ್ರಮಕ್ಕ ಎಲ್ಲ ಪಂಚಪೀಠದವ್ರನ್ನ ಗೆಸ್ಟ್ ಆಗಿ ಕರೆದಿದ್ರಂತ. ಆ ಟೈಮ್ದಾಗ ಆ ಕಾರ್ಯಕ್ರಮಕ್ಕ ರಾಮದೇವ್ ಬಾಬಾಜಿ ಅವ್ರನ್ನ ಸಹಿತ ಅವ್ರನ್ನ ಗೆಸ್ಟ್ ಆಗಿ ಕರೆದಿದ್ರಂತ. ನಾ ಯಾವ ಪೀಠ, ಒಬ್ಬೊಬ್ರನ್ನ ಕಾಶಿ ಪೀಠ, ಕೇದಾರ್ ಪೀಠ ಅಂತ ತಮ್ಮ ಇಂಟ್ರೊಡಕ್ಷನ್ ಮಾಡ್ಕೋಬೇಕಾದ್ರೆ ನೀವ್ ಯಾವ ಪೀಠ ಅಂತ ಕೇಳಿದ್ರಂತ ರಾಮದೇವ್ ಬಾಬಾಗೆ. ರಾಮದೇವ್ ಬಾಬಾ ಏನ್ ಹೇಳಿದ್ರಂತ, ಸಡನ್ ಆಗಿ ನಂದು ಯೋಗ ಪೀಠ ಅಂತ ಹೇಳಿದ್ರಂತ. ಯೋಗ ಪೀಠ ಅಂತ ನಾನು ಅಲ್ಲಿ ಹೇಳಿ ಅಂದ್ಮೇಲೆ ನಾನು ಯೋಗ ಪೀಠನ ನಾನು ಮಾಡ್ಲೇಬೇಕಂತ ನೆಕ್ಸ್ಟ್ ದಿನದಿಂದ ಹರಿದ್ವಾರದೊಳಗ ಯೋಗ ಪೀಠದ ಸ್ಥಾಪನೆ ಸ್ಟಾರ್ಟ್ ಆಯ್ತು. ಇದು ಯೋಗ ಪೀಠದ ಸ್ಟಾರ್ಟ್ ಆದಂತ ಒಂದು ಪರಿಚಯ. ಕೊನೆಯದಾಗಿ ವಂದನಾರ್ಪಣೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಗಿರಿಯಪ್ಪ ಮಡಿವಾಳ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಚಪ್ಪಾಳೆನ ಬರಲ್ಲ, ಜೋರ್ಸೆ ಚಪ್ಪಾಳೆ 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 ಚಪ್ಪಾಳೆ. ಹಾಗೆ ಹಾಗೆ ಚಪ್ಪಾಳೆ ಹೊಡಿತಾ ಇರ್ರಿ, ಚಂದಾಗೈತೆ. ಹಾಗೆ ಮಹಿಳಾ ಪತಲ್ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿಗಳಾದಂಥ ಶ್ರೀಮತಿ ಶೋಭಾ ಗುಗ್ಗುರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮಾನ್ಯ ಸರ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಖಜಾಂಚಿಗಳಾದಂಥ ಶ್ರೀ KS ಗುಗ್ಗುರಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಕಾಮತ್ ಜಿ ಅವರಿಗೆ ಸ್ವೀಟ್ 18 ಅವರು ಸ್ವೀಟ್ 18ದವರು, ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ವೆಂಕಟೇಶ್ ಮೇರ್ವಾಡೆ ಅವರಿಗೆ ಆರು ಸಂಘಟನೆಗಳ ಪದಾಧಿಕಾರಿಗಳಿಗೆ ವಿಶೇಷವಾದ ಚಪ್ಪಾಳೆ ಕೊಡ್ರಿ. ಎಷ್ಟು ಸೇವಾ ಮಾಡ್ತಾರಂದ್ರೆ ಅವರು ಯಾವ ಕಾರ್ಯವಾಗ ಆ ಕಾರ್ಯ ಒಂದು ಫೋನ್ ಅವ್ರು ಒಂದು ಫೋನ್ ಮಾಡಿದ್ರೆ ಸಾಕು ರೆಡಿ ಇರ್ತಾರ ಅಂತ ಒಂದು ನಮ್ಮ ಸಮಿತಿಗೆ ತುಂಬ ಹೃದಯದ ಧನ್ಯವಾದ. ಚಪ್ಪಾಳೆ